ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮೊಸಪ್ಪು ಸಾರು. ನಾನು ಯಾವ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಎಲ್ಲ ಮಿಕ್ಸ್ ಸೊಪ್ಪು ತೊಗೊಂಡಿಲ್ಲ, ಪಾಲಕ್ ಸೊಪ್ಪು ಅಷ್ಟೇ ತೊಗೊಂಡಿರೋದು. ಈ ಸೊಪ್ಪಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಪಾಲಕ್ ಸೊಪ್ಪು ಅನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಆವಾಗ ಈ ಥರ ಮಾಡ್ತಾ ಇರ್ಬೋದು, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದೊಂದೇ ಸೊಪ್ಪಲ್ಲಿ ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ, 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಪಾಲಕ್ ಸೊಪ್ಪು 1 ಕಟ್ ತೊಗೊಂಡಿದ್ದೀನಿ. ಇವಾಗ ನೀರು ಬಿಸಿ ಆಗಕ್ಕೆ ಬಿಡಿ. ನೀರು ಬಿಸಿ ಆದಮೇಲೆ ನಾನಿಲ್ಲಿ ಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ. ಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಬೇಳೆ ಹಾಕಿದಾಯಿತು. ಇವಾಗ ಸೊಪ್ಪು ಹಾಕಬೇಕು. ಸೊಪ್ಪು ಚೆನ್ನಾಗಿ 2ರಿಂದ 3 ಸಲ ತೊಳೆದಿರಬೇಕು. ಅದ್ರಲ್ಲಿ ತುಂಬ ಮಣ್ಣಿರುತ್ತೆ, ತೊಳೆದು ಹಾಕಬೇಕು. ಸೊಪ್ಪು ಹಾಕಿದ್ಮೇಲೆ 1 ಟೊಮೊಟೊ ಹಾಕಬೇಕು, 1 ಈರುಳ್ಳಿ, 1 ಬೆಳ್ಳುಳ್ಳಿ, 6ರಿಂದ 7 ಒಣಗಿದ ಮೆಣಸಿನ್ಕಾಯಿ. ಇವಾಗ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ 1 ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 1 ಕೂಗಿಸ್ಕೊಳ್ಳಿ ಸಾಕು. 2 ಕೂಗಿದ್ರೆ ಜಾಸ್ತಿ ಬೆಂದೋಗುತ್ತೆ. 1 ಕೂಗಿಸ್ಕೊಳ್ಳಿ. ನೋಡಿ ಆಗಿದೆ. 1 ವಿಷಲ್ ಹೋಗಿ ಫುಲ್ಲು ತಣ್ಣಗಾಗೈತೆ. ಈ ಥರ ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬೆಂದೈತಲ್ವ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಸೊಪ್ಪು, ಬೇಳೆ, ಟೊಮೊಟೊ ನಾವೇನೇನು ಹಾಕಿದ್ದೀವೋ ಅದನ್ನೆಲ್ಲ ತಗೊಂಡು ನೀಟಾಗಿ ರುಬ್ಕೋಬೇಕು. ಫ್ರೆಂಡ್ಸ್, ತುಂಬ ಸಣ್ಣಗೆ ರುಬ್ಕೋಬೇಡಿ, ಮೀಡಿಯಮ್ ಆಗಿರಲಿ, ಸ್ವಲ್ಪ ತರಿ ಆಗಿರಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು. ನಾವು ಇದಕ್ಕೆ ಸ್ವಲ್ಪ ಬೇಯಿಸಿರೋ ನೀರು ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಬೇಕು. ಇವಾಗ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ನಾವು ಬೇಯಿಸಿರ್ತೀವಲ್ಲ ಅದೇ ನೀರು ಸಾಕಾಗುತ್ತೆ, ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ನೀವು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಡಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆದರೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಕರ್ಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು 3 ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ. ನೋಡಿ ಇವಾಗ ಒಗ್ಗರಣೆ ಮಾಡಿದಾಯಿತು. ನಾವು ರುಬ್ಬಿದ್ದೀವಲ್ಲ ಸೊಪ್ಪು, ಅದನ್ನು ಹಾಕ್ಕೊಬೇಕು. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಬೇಕು. ನೋಡಿ ಒಂದು ಸಲ ಹಾಕಿದಾಯಿತು. ಇವಾಗ ಇನ್ನೊಂದು ಸಲ ಹಾಕ್ಕೋಬೇಕು. ನಾವು ಇನ್ನೂ ಸ್ವಲ್ಪ ನೀರಿರುತ್ತೆ ಕುಕ್ಕರಲ್ಲಿ, ಅದನ್ನೆಲ್ಲ ಫುಲ್ಲು ಹಾಕ್ಕೊಂಬಿಡ್ಬೇಕು. ನೋಡಿ ಉಪ್ಪು ಕಮ್ಮಿ ಇದ್ದರೆ ಈ ಟೈಮಲ್ಲಿ ಚೆಕ್ ಮಾಡಿ ಹಾಕ್ಕೊಳ್ಳಿ. ನಾವು ಸೊಪ್ಪು ಬೇಯಕ್ಕೆ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ನೋಡಿ ಸಾಂಬಾರು ಎಷ್ಟು ಸೂಪರಾಗಿ ಬಂದಿದೆ. ಅದು ಕುದೀತಾ ಇದ್ರೇ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.